ಮಾತಾಡ್ಕೊಂಡು ಬಂದರು. ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ನಮ್ಮ ಅಧ್ಯಕ್ಷರು ಮಂಡಿಸ್ತಾರೆ. ಅದ್ರ ಜೊತೆಗೆ ನಿಮ್ದೇನು ನ್ಯಾಯಯುತ ಬೇಡಿಕೆ ಇದೆ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನೌಕರರ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವರು ಬಹುಶಃ 1-1.5 ಸುಮಾರಿಗೆ ಅಧಿಕಾರಿಗಳು ಕಮಿಷನರ್ BBMP ಕಮಿಷನರ್ ಇದ್ದಾರೆ, ಅವರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ವಿನಂತಿ ಮಾಡಿದ್ದೇನೆ, ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಅವರು ಏನು ಡಿಮ್ಯಾಂಡ್ಸ್ಗಳು ನಮ್ದಿದೆ, ಅವರೇನು ಆನ್ಸರ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಅಲ್ಲಿ ಗಮನಿಸಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನೋದನ್ನು ಮೊದಲನೇದಾಗಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಮೊದಲನೇ ಅಂತ. ಆದರೆ ಮಹಾನಗರ ಪಾಲಿಕೆ ಒಂದು ನೌಕರರ ಸಂಘದಿಂದ ಒಂದೊಳ್ಳೆಯ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀರಾ. ಇವತ್ತು ಸುಮಾರು ಶಿವಮೊಗ್ಗದ ಉದಾಹರಣೆ ತಗೊಂಡ್ರೆ ಸುಮಾರು 650-700 ಜನ ಏನು ಪೌರ ಕಾರ್ಮಿಕರಿಂದ ಹಿಡಿದು ಅಧಿಕಾರಿಗಳವರೆಗೆ ಗ್ರೂಪ್ C, D ಮತ್ತು AB ವರೆಗೆ ಇರುವಂಥ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮಗೆ ಕಾಲಕಾಲಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾಗಿರುವಂಥ ಬೆಂಬಲ ಮತ್ತು ಸಪೋರ್ಟ್ ನಿಮಗಿದೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಒಂದು ಸಿಸ್ಟಮ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಇದೆ, ಸೆಮಿ ಗೌರ್ಮೆಂಟ್ ಅನ್ನೋದು ಒಂದು ಸಿಸ್ಟಮ್ ಇದೆ, ಅರ್ಬನ್ ಲೋಕಲ್ ಬಾಡೀಸ್ ಅನ್ನೋದು ಒಂದಿದೆ, ಲೋಕಲ್ ಬಾಡೀಸ್ ಅನ್ನೋದೊಂದು, ಈ ಥರದ ಒಂದು ಸಿಸ್ಟಮ್ಗಳನ್ನು ಸರ್ಕಾರ ಮಾಡಿದೆ. ಬಟ್ ಏನೇ ಸರ್ಕಾರ ಮಾಡಿದ್ರೂ ಕೂಡ ಸರ್ವಿಸ್ ರೂಲ್ಸ್ ಇರ್ಬೋದು, ಫೈನಾನ್ಷಿಯಲ್ ಕೋರ್ಟ್ಸ್ ಇರ್ಬೋದು, ಅಥವಾ ಡಿಸಿಪ್ಲಿನರಿ ಆ್ಯಕ್ಷನ್ಸ್ಗಳಿರ್ಬೋದು, ಎಲ್ರಿಗೂ ಒಂದೇ. ಯಾರು ತಪ್ಪು ಮಾಡಿದ್ರೆ ಏನೇನು ಪನಿಷ್ಮೆಂಟ್ ಕೊಡಬೇಕಂತ ರೂಲ್ಸ್ ಏನಿದೆ ಎಲ್ಲ ನಿಮಗೂ ಒಂದೇ, ನಮಗೂ ಒಂದೇ, ಪೊಲೀಸರಿಗೂ ಒಂದೇ, ಟೀಚರ್ಸ್ಗೂ ಒಂದೇ, ವ್ಯತ್ಯಾಸಗಳು ಯಾರಿಗೇನಿಲ್ಲ. ಆದರೂ ಕೂಡ ಏನೋ ಒಂದು ನೇಮಕಾತಿ ವಿಧಾನದಲ್ಲಿ ಒಂದು ಸ್ಥಳೀಯ ಮಟ್ಟದಲ್ಲಿ ಏನು ನೇಮಕಾತಿ ಮಾಡಿಕೊಂಡಾಗ ಹೋಗೋದಿಲ್ಲ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, 5-6 ಡಿಮ್ಯಾಂಡ್ಗಳಲ್ಲಿ ಪ್ರಮುಖವಾಗಿ ನಿಮ್ಮ ಪ್ರಮೋಷನ್ಗಳ ವಿಚಾರ. ಪ್ರಮೋಷನ್ ಸರಿ ಆಗಬೇಕು ಅಂದರೆ ನಿಮಗೆ C&R ತಿದ್ದುಪಡಿ ಆಗಬೇಕು. ವೃಂದ ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡಲಿಕ್ಕೆ ವರ್ಷಗಟ್ಟಲೆ ಬೇಕಿಲ್ಲ. ಸೊ ಬಹುಶಃ ಇವತ್ತಿನ ದಿನಗಳಲ್ಲಿ ನಾನು ಸೆಕ್ರೆಟರಿ ಮೇಡಮ್ಗೂ ಕೂಡ ಬರ್ತಾ ಮಾತಾಡಿದೆ, ಇದೆಲ್ಲ 3-4 ಮಂತ್ಸಲ್ಲಿ ಮುಗಿಸಿದಂಥ ಕೆಲಸ ಮೇಡಮ್, ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ನಾನು ಈಗ ಜಸ್ಟ್ ಮಾತಾಡಿದ್ದೇನೆ. ಅದು ಕ್ಲಿಯರ್ ಆದರೆ ಪ್ರಮೋಷನ್ ಸಿಸ್ಟಮ್ ಏನು ಇವ್ರು ಹೇಳ್ತಾ ಇದ್ದಾರೆ ಆ ಎಲ್ಲದೂ ಕೂಡ 3 years 5 years ಎಜುಕೇಷನ್ ಕ್ವಾಲಿಫಿಕೇಷನ್ ಅದೆಲ್ಲದೂ ಕೂಡ ಮುಗಿದ್ರೆ ಇನ್ ಟೈಮಲ್ಲಿ ಪ್ರಮೋಷನ್ ಕೊಡ್ಲಿಕ್ಕೆ ಆಗ್ತದೆ. ಆ C&R ತಿದ್ದುಪಡಿಗಳು ಕೂಡ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಕೂಡ ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತುತ್ತೇನೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ ನಿಮಗೆ ಹೆಲ್ತ್ ಸ್ಕೀಮ್ ಇದೆ, BBMP-ನಲ್ಲಿ ಇದೆ ಆಲ್ರೆಡಿ. ಏನಿದೆ ಈಗ ಎಕ್ಸಿಸ್ಟಿಂಗ್ BBMP-ನಲ್ಲಿ ಅಂದರೆ ಯಾರಾದರೂ ಫ್ಯಾಮಿಲಿನಲ್ಲಿ ಡಿಸೀಸ್ ಬಂದರೆ ಅದು 10 ಲಕ್ಷ ಆಗಲಿ 20 lakhs ಬಿಲ್ ಆಗಲಿ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗೋವಂಥದ್ದಿದೆ. ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಲ್ಲಿ ಡೆಪ್ಯುಟೇಷನ್ ಹೋದ್ರೂ ನಮಗೂ ಆ ಸೌಲಭ್ಯ ಇದೆ. ಅಲ್ಲಿ ಎಕ್ಸಿಸ್ಟಿಂಗ್ BBMP ಎಂಪ್ಲಾಯಿಗೂ ಕೂಡ 15,000 ಜನಕ್ಕೆ ಇದೆ. ಬಟ್ ಇಲ್ಲಿ ಮಹಾನಗರ ಪಾಲಿಕೆನಲ್ಲಿ ಅದಿಲ್ಲ, ಇಲ್ಲಿಲ್ಲ. ಅದನ್ನು ಇಲ್ಲಿಗೆ ಎಕ್ಸ್ಟೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ಎಕ್ಸಿಸ್ಟಿಂಗ್ BBMP-ನಲ್ಲಿ ಏನಿದೆ ಅದನ್ನು ಇರುವಂಥ 9-10 ಮಹಾನಗರ ಪಾಲಿಕೆಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಷ್ಟೇ. ಅಂದರೆ ಸ್ಯಾಲ್ರಿನಲ್ಲಿ ಕಾಂಟ್ರಿಬ್ಯೂಷನ್ ಇಟ್ಕೊಳ್ತಾರೆ, ಉಳಿದಿದ್ದ ಮ್ಯಾಚಿಂಗ್ ರಾಟನ್ನು ಕಾರ್ಪೊರೇಷನ್ ಕೊಡುತ್ತೆ. ಅದ್ರ ಮೂಲಕ ನಮ್ಮ ಫ್ಯಾಮಿಲಿಗೆ ಒಂದು ಉಚಿತವಾಗಿರುವಂಥ ಚಿಕಿತ್ಸೆ ಕೊಡುವಂಥದ್ದು. ಬಟ್ ರಾಜ್ಯ ಸರ್ಕಾರದ ನಮ್ದು ಇನ್ನೂ ಜಾರಿಗೆ ಬಂದಿಲ್ಲ, ಸರ್ಕಾರಿ ಆದೇಶಗಳಾಗಿದೆ. ಇನ್ನು 1 or 2 ಮಂತ್ಸಲ್ಲಿ ಕೂಡ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಚರ್ಚೆಗಳು ಸರ್ಕಾರದಂತ ನಡೀತಿದೆ. ನಾನು ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ನೌಕರರ ಪಾಲಿಕೆ ನೌಕರರ ಆರೋಗ್ಯ ಚೆನ್ನಾಗಿದ್ರೆ ಒಳ್ಳೆ ಸೇವೆಯನ್ನು ನಗರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಇದು ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಆಗ್ರಹವಾಗಿದೆ. ಯಾಕಂದರೆ ಇವತ್ತೆಲ್ಲ ಕೂಡ 30-40 ವರ್ಷಕ್ಕೆ BP ಶುಗರ್ ಇರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಇರ್ಬೋದು, ಈ ಥರದ ಡಿಸೀಸ್ಗಳು ಬಂದಾಗ ಒಂದಿಷ್ಟು ನಮ್ಮ ಫ್ಯಾಮಿಲಿ ನೆಮ್ಮದಿಯಾಗಿರಬೇಕು, ನಾವು ನೆಮ್ಮದಿಯಾಗಿರಬೇಕು. ಕೇವಲ ನಿಮ್ಮ 700 ಜನಕ್ಕಷ್ಟೇ ಟ್ರೀಟ್ಮೆಂಟ್ ಅಲ್ಲ, ನಿಮ್ಮನ್ನು ಅವಲಂಬಿಸಿರುವ 4 ಜನ ಏನು ಫ್ಯಾಮಿಲಿನಲ್ಲಿ ಇರ್ತಾರೆ ಅವರೆಲ್ಲರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ KJD ಮತ್ತು GPF ಬಗ್ಗೆ ಕೂಡ ವಿನಂತಿ ಮಾಡಿದ್ದೀರಾ. ನನಗೆ KJD ಇದು ಇಟ್ಸ್ ಎ ನ್ಯಾಷನಲ್ ಪಾಲಿಸಿ, ಸ್ಟೇಟ್ ಪಾಲಿಸಿ. ಒಂದಿಷ್ಟು ಇನ್ಶೂರೆನ್ಸ್ ರಿಸ್ಕ್ ಕವರೇಜ್ ಇದೆ ಅಷ್ಟೇ. ಈಗ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ LIC ಇದೆ, LIC-ನಲ್ಲೂ ಕೂಡ ನೀವು ಆಕ್ಸಿಡೆಂಟಲ್ ಆದರೆ, ಡೆತ್ ಆದರೆ ಆ ಥರದ್ದೆಲ್ಲ ಬೆನಿಫಿಟ್ ಕವರ್ ಆಗ್ತಿದೆ. KJD-ನಲ್ಲಿ ಅದು 80 ವರ್ಷಗಳ ಒಂದು ಸಂಸ್ಥೆ, ಅವ್ರದ್ದೊಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ. ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ, ಯೂನಿವರ್ಸಿಟಿ ಇಲ್ಲ, ಅರ್ಬನ್ ಲೋಕಲ್ ಬಾಡೀಸ್ ಇಲ್ಲ, ಸೆಮಿ ಗೌರ್ಮೆಂಟ್ಸ್ಗಳಿಲ್ಲ, ಎಡೆಡ್ ಇನ್ಸ್ಟಿಟ್ಯೂಷನ್ ಇಲ್ಲ. ನಿಮಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಅವರೆಲ್ಲ ಕೂಡ ಕ್ಲೈಮ್ ಮಾಡ್ಬೋದು. ವಿಷಯ ನನಗೆ ಗೊತ್ತಿಲ್ಲ. ಟೋಟಲ್ 3 ಲಕ್ಷ ಜನ ಸೆಮಿ ಗೌರ್ಮೆಂಟ್ನಲ್ಲಿ ಯೂನಿವರ್ಸಿಟಿನೂ ಸೇರಿ ಕೆಲಸ ಮಾಡುವಂಥ ನೌಕರರು ರಾಜ್ಯದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಎಕ್ಸಿಸ್ಟಿಂಗ್ LIC ಇದೆ, ಅದ್ರ ಜೊತೆ GPF KJD ಕೂಡ ಕೇಳ್ತಾ ಇದ್ದೀರಾ. ಇದಕ್ಕೆ ಪೂರಕವಾಗಿ ಕಳೆದ 2 ತಿಂಗಳಿಂದ
ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳ ಮನವೊಲಿಸಿ ಸಿದ್ದರಾಮಯ್ಯನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಆದೇಶ ಮಾಡಿಸಿದ್ದೇವೆ, ಇನ್ಕ್ಲೂಡಿಂಗ್ ನಿಮಗೂ ಸೇರಿ ಯಾರಾದರೂ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ 1 ಕೋಟಿ ಪರಿಹಾರ ಕೊಡುವಂತ ಯೋಜನೆ ನಿಮಗೂ ಕೂಡ ಸೇರಿ ನಾವು ಜಾರಿಗೆ ತಂದಿದ್ದೇವೆ. ಅದು ನಾವು ಸರ್ಕಾರಿ ನೌಕರರಿಗೆ ಅಂತ ಮಾಡಿಸ್ತಿಲ್ಲ. ಸರ್ಕಾರಿ ನೌಕರರು, ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಅಂಡ್ ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಅಂತ ಕೂಡ ಸೇರಿಸಿ ಈಗಾಗಲೇ ನಾವು ಅದನ್ನ ಸ್ಯಾಲರಿ ಪ್ಯಾಕೇಜ್ ಸಿಸ್ಟಮ್ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ನೀವು ಯಾವ ಬ್ಯಾಂಕಲ್ಲಿ ಸ್ಯಾಲರಿ ತಗೊಳ್ತೀರಾ ಅಲ್ಲಿ ಆಪ್ಷನ್ ಅನ್ನು ನೀವು ಕೊಟ್ಟರೆ ಸಾಕು, ನೀವು ಯಾವುದೇ ಕಾಂಟ್ರಿಬ್ಯೂಷನ್ ಅನ್ನ ಕೊಡೋಂಗಿಲ್ಲ. ಈಗಾಗಲೇ ಅದು ಜಾರಿಗೆ ಬಂದಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮಲ್ಲ ಪ್ರಾಬ್ಲಮ್ ಇಲ್ಲ, ಬೇರೆ ಕಡೆ ಆ ಥರದ್ದಿದೆ. ಸೊ ಎನಿವೆ ಆ ವಿಚಾರಕ್ಕೂ ಕೂಡ ಒಂದಿಷ್ಟು ಚರ್ಚೆಗಳು ಬೇರೆ ಬೇರೆ ಪಾಲಿಕೆಗಳು ನಡೀತಾ ಇದೆ. ನಮ್ಮ ಬೆಂಬಲ ಕೂಡ ಇದೆ. ತುಂಬಾ ಏನು ದೊಡ್ಡ ಅಮೌಂಟ್ ಗವರ್ಮೆಂಟ್ ಒಂದು ಸ್ಪೆಷಲ್ ಫಂಡ್ ಅನ್ನು ಕೊಡ್ಲಿಕ್ಕೆ ಕೂಡ ಅವಕಾಶಗಳಿದೆ, ಹಿಂದೆ ಕೂಡ ಕೊಟ್ಟಿದ್ದಾರೆ. ಸೊ ಲೋಕಲ್ ಫಂಡ್ ಅಲ್ಲಿ ಅವರು ಎಷ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಿ ಉಳಿದಂತನು ಕೂಡ ಮಾಡಬೇಕು. ಈಗಾಗಲೇ 7th ಪೇ ಕಮಿಷನ್, ಯಾಕಂದ್ರೆ ನಾವು ಸರ್ಕಾರಿ ನೌಕರರು, ನೀವು ನೌಕರರು, ನಮಗೆ ಕೂಡ ಸಿಗೋ ಸಂಬಳ ನಿಮಗೆ ಕೂಡ ಸಂಬಳ ಸೇಮ್ ಕೂಡ ಆಗಿರುತ್ತೆ, ಯಾವುದೇ ವ್ಯತ್ಯಾಸಗಳಿಲ್ಲ. ಆ ಕಾರಣಕ್ಕಾಗಿ ಇದರ ವಿಚಾರದಲ್ಲೂ ಕೂಡ 7th ಪೇ ಕಮಿಷನ್ ಏನೇನಿದೆ ಬೇರೆ ಬೇರೆ ಪಾಲಿಕೆಗಳು ಕೊಡ್ತಾ ಇಲ್ಲ. ನಾನು ಆಗ್ರಹವನ್ನು ಪಡಿಸ್ತೇನೆ, ಅವ್ರಿಗೂ ಕೂಡ ಲೋಕಲ್ ಫಂಡ್ ಇದ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಸರ್ಕಾರ ಕೂಡ ಈ ಮ್ಯಾಚಿಂಗ್ ಗ್ರಾಂಟ್ ರೂಪದಲ್ಲಿ ಅವ್ರಿಗೆ ಕೂಡ ಬೆನಿಫಿಟ್ ಅನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಿಮ್ಮೆಲ್ಲರ ಮೂಲಕವಾಗಿ ನಾನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇಷ್ಟು ಪ್ರಮುಖವಾಗಿರುವಂತಹ ಒಂದು ಬೇಡಿಕೆಗಳನ್ನ ಇಟ್ಕೊಂತ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಬಹುಶಃ ಯಾಕೆ ವಿಳಂಬ ಆಯ್ತು ನನಗದು ಗೊತ್ತಿಲ್ಲ. ಬಹುಶಃ ನಾನು ಇವತ್ತಿದ್ರೆ ಅಲ್ಲಿ ಮೀಟಿಂಗ್ ನಲ್ಲಿ ಜಾಯಿನ್ ಆಗ್ತಿದ್ದೆ, ನಮ್ಮ ಸೆಕ್ರೆಟರಿ ಅವರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ. ನಾನು ಇವತ್ತೇನೋ ಒಂದು ಇಲ್ಲಿ ಸ್ಥಳೀಯ ಪ್ರೋಗ್ರಾಮ್ ಇರೋದ್ರಿಂದ ನಾನು ಇಲ್ಲೇ ಕೂಡ ಜಾಯಿನ್ ಆಗ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅಧಿಕಾರಿಗಳಿಗೆ ಮತ್ತೊಮ್ಮೆ ಫೋನ್ ಮೂಲಕ ಮಾತನಾಡ್ತೇನೆ, ಅವರು ಹೋರಾಟಕ್ಕೆ ಕಳಿಸಬೇಡಿ. ಇವತ್ತೇನು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆ ಹೋರಾಟದಲ್ಲಿ ಒಂದೊಂದೇ ಬೇಡಿಕೆಗಳನ್ನ, ಈಗ 2-3 ಬೇಡಿಕೆಗಳನ್ನ ಸರ್ಕಾರ ತತ್ಕ್ಷಣ ಕೂಡ ಬಗೆಹರಿಸಲಿಕ್ಕೆ ಅವಕಾಶ ಇದೆ. ಅವ್ರು ಯಾಕೆ ಮಾಡ್ತಾ ಇಲ್ಲ ನಮಗೆ ಗೊತ್ತಾಗ್ತಿಲ್ಲ. ನಾನು ಕೂಡ ನಾಳೆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೊಮ್ಮೆ ಅವರ ಸೆಕ್ರೆಟರಿ ಕಮಿಷನರ್ ಜೊತೆ ಚರ್ಚೆಯನ್ನು ಮಾಡಿ ಆದಷ್ಟು 3-4 ಬೇಡಿಕೆಗಳನ್ನ 1 ತಿಂಗಳಲ್ಲಿ ಬಗೆಹರಿಸಿ, ಇನ್ನು ಉಳಿದಂಥದ್ದನ್ನ ಒಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಮತ್ತು ಸಂಬಂಧಪಟ್ಟಂತ ಸಚಿವರಿಗೆ ಕೂಡ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಶಿವಮೊಗ್ಗದಿಂದ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ನಿಮಗೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನ ಇಡೀ ರಾಜ್ಯದ ಸರ್ಕಾರಿ ನೌಕರರು, ನೌಕರರ ಸಂಘ 6 ಲಕ್ಷ ನೌಕರರು ನಿಮ್ ಜೊತೆ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಸಭೆಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತೇಳಿ ಅಭಿಮಾನದಿಂದ ಅವರಿಗೆ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ಒಂದಿಷ್ಟು ವಿಳಂಬ ಆಗ್ಬೋದು, ಸರ್ಕಾರಗಳು ಕೂಡ ಉದಾಸೀನತೆಯನ್ನ ಮಾಡುವಂತ ಪರಿಸ್ಥಿತಿಗಳಿಲ್ಲ. ನೀರಿರ್ಬೋದು ಅಥವಾ ಎಸೆನ್ಷಿಯಲ್ ಸರ್ವಿಸಸ್ಗಳಿರ್ಬೋದು, ಅದನ್ನು ಕೊಡ್ಲಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರು ಬರ್ತದೆ. ನಾನು ಕೂಡ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಜೊತೆ ಕೂಡ ಚರ್ಚೆಯನ್ನ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಟೈಮ್ ಬೌಂಡ್ ಇಟ್ಕೊಂಡು ಬೇಗ ಈ ಡಿಮ್ಯಾಂಡ್ಗಳನ್ನ ಈಡೇರಿಸಿ ಅವರೊಂದಿಷ್ಟು ನೆಮ್ಮದಿಯಿಂದ ಕೆಲಸ ಮಾಡುವಂತ ವಾತಾವರಣಕ್ಕೆ ಸರ್ಕಾರ ಗಮನವನ್ನ ವೇದಿಕೆಯಲ್ಲಿ ಸೆಳೀತಾನೆ ಅನ್ನೋದನ್ನು ಕೂಡ ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಹಾಗಾಗಿ NPS ಬಗ್ಗೆ ಇರ್ಬೋದು, ಸೆಂಟ್ರಲ್ ಪೇ ಕಮಿಷನ್ ಮುಂದಿನ ದಿನಗಳಲ್ಲಿ ಬಗೆಹರಿಲಿ. ಮತ್ತೆ ನಿಮ್ಮ 4-5 ಬೇಡಿಕೆಗಳು ಜಿನೈನ್ ಆಗಿದೆ, ನ್ಯಾಯಯುತವಾಗಿದೆ. ನಿಮ್ಮ ಜೊತೆ ಮತ್ತೆ ನಾಳೆನೇ ಕೂಡ ನನಗೆ ಕೂಡ ಇವತ್ತು ಸೆಕ್ರೆಟರಿ ಅವ್ರ ಮಧ್ಯಾಹ್ನ ಬಂದು ಈ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೇಳಿದ್ರು. ನಾನು ನಾಳೆ ಬರ್ತೇನೆ ಅಂತ ಕೂಡ ಹೇಳಿದ್ದೇನೆ. ಸೊ ನಿಮ್ಮ ಇವತ್ತೇನು ತೀರ್ಮಾನ ಆಗ್ತದೆ ಅಲ್ಲಿ ಬೆಂಗಳೂರಿನಲ್ಲಿ, ಬಹುಶಃ ಇವತ್ತು ಒಂದೊಳ್ಳೆ ತೀರ್ಮಾನ ಮಧ್ಯಾಹ್ನ 2-3 ಗಂಟೆಗೆ ಆಗ್ಬೋದು ಅನ್ನುವಂಥದ್ದು ನನ್ನ ನಿರೀಕ್ಷೆ ಇದೆ. ನಾನು ಅಧಿಕಾರಿಗಳಿಗೂ ಕೂಡ ವಿನಂತಿ ಮಾಡಿದ್ದೇನೆ, ಸ್ಪಷ್ಟ ಭರವಸೆಯನ್ನು ಕೊಡಿ. ಟೈಮ್ ಬೌಂಡ್ ಇದೇನು ತುಂಬಾ ಆಗ್ಲಿಕ್ಕೆ ಆಗದೆ ಇರುವಂತದ್ದಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಾವು ಕನ್ವಿನ್ಸ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದೇವೆ. ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಔಷಧಿ ಹೊಡೆದು ಅವನ್ನ ಎತ್ಕೊಂಡು ಬರೋದ್ರೆ ಇಂಥ ಸಮಯದಲ್ಲಿ 7 ಜನ ನಾವು ಕಳ್ಕೊಂಡಿದ್ದೀವಿ. ನಾವು ಕೇಳೋದು ಇಷ್ಟೇ, ನಮ್ಮ ಇಡೀ 80% ಭಾಗದ ನಮ್ಮ ಏನು ನೌಕರ ಬಂಧುಗಳಿದ್ದಾರೆ ಅವರೆಲ್ಲರೂ ಸಹ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ನಮ್ಮ ಪೌರ ಸೇವಾ ನೌಕರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲ ಬೆಂಬಲ ಒಂದು ಚೇರ್ ಕೊಡೋದು. ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ಮಹಾನಗರ ಪಾಲಿಕೆಯ ನೌಕರರು ಸಿಬ್ಬಂದಿ ಅವರು ಏನು ನ್ಯಾಯಯುತ
ಮಹತ್ವವಾದ ಬೇಡಿಕೆಗಳಿವೆ. ಸರ್ಕಾರ ಆದ್ಯತೆಯನ್ನು ಪರಿಗಣಿಸಿ ಈಡೇರಿಸತಕ್ಕದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಮೀನಾಂಶ ಇರ್ತಕ್ಕದ್ದು ಸರಿಯಲ್ಲ. ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು, ಏನು ಮಹಾನಗರ ಪಾಲಿಕೆಯ ನೌಕರರು ಹಾಗೂ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶರಕ್ಷರರು ಅವಿನಾಭಾವ ಸಂಬಂಧ ನಿಮ್ಮ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ಅಮೃತರಾಜ ಅಷ್ಟೇ, ನಾವು ಅಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಎಲ್ಲ ಸಂಪೂರ್ಣವಾದ ನಿಮ್ಮ ಏನು ಅಷ್ಟೂ ಬೇಡಿಕೆಗಳು ಈಡೇರೋ ತನಕ ನಮ್ಮ ಸಂಪೂರ್ಣವಾದ ಬೆಂಬಲ ಯಾವತ್ತೂ ಆಗಿದೆ. ಅದರ ಆರ್ಥಿಕ ಲಾಭವನ್ನು ಕೂಡ ನಾವು ಸರ್ಕಾರಕ್ಕೆ ಪಡೀತಾ ಇದ್ದೀವಿ. ಅದೇ ರೀತಿಯಲ್ಲಿ ತಮ್ಮೂ ಕೂಡ ಆಗಬೇಕು. ಯಾಕಂದರೆ ಎಲ್ಲ ಸಿಸ್ಟಮು ಕೂಡ ಅದನ್ನು ಎಲ್ಲ ಏಡೆಡ್ ಇನ್ಸ್ಟಿಟ್ಯೂಷನ್ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅನುಷ್ಠಾನ ಆಗಬೇಕು. ಇಲ್ಲಿ ಅನುದಾನದ ಸಮಸ್ಯೆ, ಅನುದಾನ ಇಲ್ಲಿ ಇವರು ಪೂರ್ಣಗೊಳಿಸಬೇಕು ಅಥವಾ ಸರ್ಕಾರ ಬಳಸಬೇಕು ಅಂತೇಳಿ ಈಗ ತಾನೇ ಬರ್ತಾ ನಿಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಮತಿ ದೀಪಾ ಚೋಳನ್ ಮೇಡಮ್ಗೆ ಅದಕ್ಕೆ ಮಾತಾಡ್ಕೊತ ಬಂದರು. ಆಮೇಲೆ ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಸ್ಟ್ರೈಕು ಯಶಸ್ವಿಯಾಗಲಿ. ನಾವು ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಯಾವತ್ತೂ